ಯಾವುದೋ ಒಂದು ಷಡ್ಯಂತ್ರದಿಂದ ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗೋ ಸಮಯ ಸಂದರ್ಭ ಬರ್ತೈತಿ. ಖಂಡಿತವಾಗಲೂ ವೀಕ್ಷಕರ, ಶ್ರೀರಾಮಚಂದ್ರ ವನವಾಸಕ್ಕೆ ಹೋಗೋ ಸಮಯದಾಗ ಸುಸ್ತಾಗಿ ದಣುವಾಗಿ ಒಂದು ಸ್ಥಳಕ್ಕೆ ಭೇಟಿ ನೀಡ್ತಾರೆ. ಅದ ನಮ್ಮ ಹುಬ್ಬಳ್ಳಿಯಿಂದ 5-6 ಕಿಲೋಮೀಟರ್ ದೂರ ಇರುವಂಥ ಹೆಬ್ಬಳ್ಳಿ. ವೀಕ್ಷಕರ ನಮಸ್ಕಾರ, DR ಬಸು ಟ್ರಾವೆಲ್ಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಆ ಶ್ರೀರಾಮಚಂದ್ರನ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಹಾರೈಸುತ್ತಾ ವೀಕ್ಷಕರ ಈ ವಿಡಿಯೋ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತೀನಿ. ವೀಕ್ಷಕರ, ಶ್ರೀರಾಮಚಂದ್ರ ಒಂದು ಸಾರಿ ವನವಾಸಕ್ಕೆ ಹೋಗೋದ ಸಮಯದಾಗ ಇಲ್ಲಿ ಬಂದು ವಿಶ್ರಾಂತಿ ತಗೊಂಡಾರ ಅಂತ ಹೇಳಿ ಉಲ್ಲೇಖ ಐತಿ. ಆಗ ಅವರ ಪಾದದ ಹೆಜ್ಜೆ ಗುರುತು ಕೂಡ ಇಲ್ಲೈತಿ ವೀಕ್ಷಕರು. ಖಂಡಿತವಾಗಲು ನೀವೇನಾರ ಉತ್ತರ ಕರ್ನಾಟಕ ಅಥವಾ ಹುಬ್ಬಳ್ಳಿ ಧಾರವಾಡ ಸುತ್ತಮುತ್ತಲ ವಾತಾವರಣ ನೋಡ್ಬೇಕಂತ ಅನ್ಕೊಂಡಿದ್ರೆ ಹೆಬ್ಬಳ್ಳಿನ ಮಿಸ್ ಮಾಡ್ದನ ಭೇಟಿ ನೀಡ್ರಿ. ಈ ಹೆಬ್ಬಳ್ಳಿ ಒಳಗೆ ಸುಮಾರು ಇತಿಹಾಸ ಕಾಲದಿಂದ ಇದುವರೆಗೂ 101 ಟೆಂಪಲ್ ಇದಾವೆ. ಈ ಎಲ್ಲ ಟೆಂಪಲಿಗೂ ನೀವು ಭೇಟಿ ನೀಡೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ, ಆದ್ರೆ ಈ ರಾಮನ ಮಂದಿರಕ್ಕೆ ಭೇಟಿ ನೀಡ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈಗ ಗುಡಿ ಒಳಗೆ ಬಂದೀವಿ ವೀಕ್ಷಕರು. ಈ ರಾಮನ ದರ್ಶನ ಮಾಡಿದಂಥ ಪ್ರತಿಯೊಬ್ಬ ಭಕ್ತರನ್ನು ಜ್ಞಾನ ಮಾಡಕ್ಕೆ ಕೊಡ್ತಾರೆ. ಪ್ರತಿಯೊಬ್ಬರು ವೀಕ್ಷಕರ ಶ್ರೀರಾಮಚಂದ್ರನ ಎಷ್ಟು ಆರಾಧನೆ ಮಾಡ್ತಾರೆ, ಎಷ್ಟು ಜ್ಞಾನದೊಳಗೆ ಮಗ್ನರಾಗ್ತಾರೆ ಅಂತ ಅನ್ನೋದಕ್ಕೆ ಸಾಕ್ಷಿ ಇಲ್ಲೈತಿ. ಖಂಡಿತವಾಗ್ಲೂ ಒಳಗಡೆ ದೇವಸ್ಥಾನದಾಗ ಅಮೂಲ್ಯವಾದಂತಹ ಗುರುಗಳು, ಆಮೇಲೆ ಪವಿತ್ರವಾದಂತಹ ಶಬ್ದಗಳು ವೀಕ್ಷಕರ ಗೋಚರಿಸ್ತವೆ. ಇಲ್ಲೇ ಜ್ಞಾನ ಮಂದಿರ ಕೂಡ ಐತಿ. ಅಜ್ಜಿನವರ ಜ್ಞಾನ ಮಾಡ್ತಿರ್ತಾರೆ. ನೋಡ್ತಿದ್ರೆ ನಮ್ಮ ಜೊತೆನೂ ಆ ಮೂರ್ತಿಗಳನ್ನ ನೋಡಿದರೆ ನಮ್ಮ ಜೊತೆ ಅಜ್ಜಿನವರೇ ಕುಂತಾರೆ ಅನ್ನೋವಂಥ ಫೀಲ್ ಆಗ್ತೈತಿ. ಬೆಳ್ಳಿಯ ಲೇಪನದೊಂದಿಗೆ ಅಲಂಕಾರಗೊಂಡಂತಹ ಈ ಬಾಗಿಲ ಅದರೊಳಗೆ ರಾಮ ಲಕ್ಷ್ಮಣ ಸೀತೆ. ವಿಶೇಷವಾಗಿ ಈ ದೇವಸ್ಥಾನದ ಮುಂದೆನೇ ಶಿವಲಿಂಗ ಕೂಡ ಐತಿ ವೀಕ್ಷಕರು. ನೋಡಾಕ 2 ಕಣ್ಣು ಸಾಕಾಗಲ್ಲ. ಮನಸ್ಸು ಸಮಾಧಾನ ಶಾಂತವಾಗಿರ್ತೈತಿ. ಖಂಡಿತ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ನೆಕ್ಸ್ಟ್ ಟೈಮ್ ನೀವೇನಾದರೂ ಬಂದರೆ ಮರಿದಿನ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಪ್ರತಿಯೊಬ್ಬರು ದರ್ಶನವನ್ನು ಮಾಡಿ ಮುಂದೆ ಹೋಗ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಬಂದಂಥ ಭಕ್ತರಿಗೆ ಮಧ್ಯಾಹ್ನ ಊಟ ಅಂತ ವ್ಯವಸ್ಥೆ ಇರ್ತೈತಿ. ರಾಮನವಮಿ ಆಗಲಿ, ಹಬ್ಬ ಹರಿದಿನಗಳಾಗಲಿ, ಪೂಜೆ ಪುನಸ್ಕಾರನ ದೊಡ್ಡದಾಗಿ ಮಾಡಿ ಒಳ್ಳೆ ಸಂಭ್ರಮಾಚರಣೆ ಇಲ್ಲಿ ಮಾಡ್ತಾರೆ. ಯಾವುದೂ ಜಾತಿ ಭೇದ ಭಾವ ಇಲ್ದನ ಎಲ್ಲರನ್ನೂ ಸ್ವಾಗತ ಮಾಡ್ಕೊಳ್ಳೋಂಥ ಈ ಶ್ರೀರಾಮ ಮಠ ಆಗೈತಿ. ಶ್ರೀರಾಮ ಇಲ್ಲಿ ಎಲ್ಲರಿಗೂ ಸಮಾನವಾಗಿ ನೋಡ್ಯಾನನ್ನ ನಂಬಿಕೆ ಐತಿ. ಊರು ಜನರ ಸುತ್ತಮುತ್ತಲು ಪ್ರವಾಸಿಗರ ವಾತಾವರಣ ಇದಾಗೈತಿ ವೀಕ್ಷಕರು. ಖಂಡಿತವಾಗ್ಲೂ ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ನಾನು ಭಾವಿಸಾಕೊಂತೇನೆ. ಇನ್ನೂ ಅತಿ ಹೆಚ್ಚಿನ ವಿಡಿಯೋಗಳ ನಾನು ನಿಮ್ಮ ಮುಂದೆ ಅಪ್ಲೋಡ್ ಮಾಡೇ ಮಾಡ್ತೇನೆ. ಈ ವಿಡಿಯೋ ನೋಡಿದ ಪ್ರತಿಯೊಬ್ಬ ವೀಕ್ಷಕರು ಶ್ರೀರಾಮಚಂದ್ರನ ಆಶೀರ್ವಾದ ಅನುಗ್ರಹ ಇರಲಿ ಅಂತ ಹಾರೈಸುತ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.